ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ನೈಟ್ ವಿಡಿಯೋ ಶೂಟ್ ಮಾಡ್ತಾ ಇರೋದು. ಬೇಸಿಗೆ ರಜಾ ಬಂತಲ್ವಾ, ಸೊ ಹಾಗಾಗಿ ನಮ್ಮ ಅಕ್ಕನ ಮಗಳು ನಮ್ಮ ಚಿನ್ನು ಬಂದಿದ್ದಾಳೆ ನಮ್ಮ ಮನೆಗೆ. ಸ್ವಲ್ಪ ದಿನ ನಮ್ಮ ಮನೆ ಇದ್ಬಿಟ್ಟು ಹೋಗಲಿ ಅಂತ ಹೇಳಿ ನಾನು ಕರೆಸ್ಕೊಂಡೆ. ಇಲ್ಲೊಂದು ಸ್ವಲ್ಪ ದಿನ ಇರ್ತಾಳೆ, ಅದಾದಮೇಲೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾಳೆ. ಅಜ್ಜಿ ಊರು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಸೊ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ವಿ ಅಲ್ವಾ, ರಜಾ ಬಂತು ಅಂತ ಹೇಳಿದ್ರೆ ಸಾಕು ಅಜ್ಜಿ ಮನೆಗೆ ದೌಡು. ಸೊ ಅದೇ ರೀತಿ ನಮ್ಮ ಚಿನ್ನಗೂ ಅಜ್ಜಿ ಮನೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದಷ್ಟು ದಿನ ಇದ್ಬಿಟ್ಟು ಹೋಗುವಂತೆ ಬಾ ಅಂತ ಹೇಳಿ ನಾನು ಕರೆಸ್ಕೊಂಡೆ. ಸೊ ಇವತ್ತು ಏನೇನೆಲ್ಲ ಆಗುತ್ತೆ ಏನು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಅವಳಿಗೆ ಬಂದ ತಕ್ಷಣವೇ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ದಾಳೆ. ಸೊ ನೋಡೋಣ, ಮಹಿ ಇನ್ನೂ ಬಂದಿಲ್ಲ. ಮಹಿ ಬಂದ ಮೇಲೆ ಐಸ್ ಕ್ರೀಮ್ ತೊಗೊಂಡು ಬರೋದಕ್ಕೆ ಹೇಳ್ತೀನಿ. ಮನೇಲಿ ಯಾವಾಗಲೂ ಇರುತ್ತೆ ಐಸ್ ಕ್ರೀಮು, ಬಟ್ ಆದರೆ ಇವತ್ತಿಲ್ಲ, ಐಸ್ ಕ್ರೀಮ್ ಖಾಲಿಯಾಗಿದೆ. ಸೊ ಹಾಗಾಗಿ ನಮ್ಮ ಚಿನ್ನಗೆ ಊಟ ಎಲ್ಲ ಮಾಡಿಬಿಟ್ಟು, ಆದರೆ ಮಹಿ ಜೊತೆನೇ ಹೊರಗಡೆ ಹೋಗಿ ತೊಗೊಂಡು ಬರ್ತೀವಿ. ಇಲ್ಲ ಅಂತ ಹೇಳಿದರೆ ಮಹಿಗೆ ತರೋದಕ್ಕೆ ಹೇಳ್ತೀನಿ ಮನೆಗೇ. ಸೊ ಅಡುಗೆ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಆದಮೇಲೆ ಹೊರಡೋಣ. ಮಹಿ ಯಾವ ಟೈಮಿಂಗ್ಸ್ ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ಅವ್ರು ಒಂದೊಂದು ಸಲ ಬೇಗ ಬರ್ತಾರೆ, ಒಂದೊಂದು ಸಲ ಲೇಟಾಗಿ ಬರ್ತಾರೆ. ಇವತ್ತು ಲೇಟಾಗಿ ಬರ್ತಾರಾ ಬೇಗ ಬರ್ತಾರಾ ಅದು ಗೊತ್ತಿಲ್ಲ. ಸೊ ಅಷ್ಟೇ. ಮುಂದೆ ಏನಾಗುತ್ತೆ ಏನು ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ನೋಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾತ್ರಿ ಊಟಕ್ಕೆ ನಾನು ಅವರೆಕಾಳು ಸಾಂಬಾರು, ಈ ಚಿತ್ಕದ ಬೇಳೆ ಕಾಳು ಇರುತ್ತಲ್ಲ ಅದನ್ನು ಒಣಗಿಸ್ಬಿಟ್ಟು ಎತ್ತಿಟ್ಟಿದ್ದೆ. ಸೊ ಅದನ್ನು ಬೇಕಾದಾಗ ಯೂಸ್ ಮಾಡ್ಬೋದು ಅಂತ. ಅದಕ್ಕೆ ಮೊಟ್ಟೆ ಪಲ್ಯ ಕಾಂಬಿನೇಷನ್ ಚೆನ್ನಾಗಿತ್ತು. ಊರೆಲ್ಲ ಹುಡುಕಿ ಕೊನೆಗೆ ಈ ಒಂದು ಯಾವುದಿದು ಅಯ್ಯಂಗಾರ್ ಬೇಕ್ರಿಗೆ ಬಂದಿದ್ದೀವಿ. ಇಳಿರಿ 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 ಇಳಿ. ಇಲ್ವಾ? ಇನ್ಯಾವುದಿದೆ? ಇಲ್ಲ ಇವನ್ನ ಚಿನ್ನು, ನಿನ್ಗೆ ಐಸ್ ಕ್ರೀಮೇ ಸಿಕ್ತಿಲ್ವಲ್ಲ ಚಿನ್ನು ನಿನಗೆ? ಏನು ಚಿನ್ನು ನಿಂದು ಲಕ್ಕು ಇವತ್ತು ಹಿಂಗಾಗೋಯ್ತು. ರಾಮನಗರ ಬೇಕ್ರಿನೂ ಕ್ಲೋಸ್ ಆಗಿಬಿಟ್ಟೈತೆ. ಟೈಮ್ ಎಷ್ಟ್ರಿ? 10 ಕಾಲ, ರಾತ್ರಿ 10 ಕಾಲು. 10 ಕಾಲಲ್ಲಿ ಐಸ್ ಕ್ರೀಮ್ ಹುಡುಕ್ತಾ ಇದ್ದೀವಿ ನಮ್ಮ ಚಿನ್ನುಗೋಸ್ಕರ, ಲಿಶಾಂತ್ಗೋಸ್ಕರ. 10 ಆಟ ಆಡ್ತವನಿ ಹುಡುಗ ಅಂತ ಹೋಗೋಣ. ಈಗ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋ ಇಲ್ಲಿಗೆ ಬಂದಿದ್ದೀವಿ, ಕೇಕ್ ಲ್ಯಾಂಡ್ಗೆ. ನೋಡಿ, ರೋಡೆಲ್ಲ ಖಾಲಿ ಖಾಲಿ. ಅಕ್ಕ ತಮ್ಮ ನೋಡಿ ಹೋಯ್ತವ್ರೆ ಅಲ್ಲಿ. ಅವನ್ನ ಬಾ ಅಂತೆ. ಬಾ ಅಕ್ಕ ಬಾ. ಹಾಂ, ಹೋದ ನಿಧಾನ ನಿಧಾನ. ಇಲ್ಲ ನೋಡ್ರಿ, ಇವನ್ನ ಕೇಕ್ ಬೇಕೇನಪ್ಪ ನಿಂಗೆ? ಬರಲೇ ಐಸ್ ಕ್ರೀಮ್ ಕೊಡಿಸ್ತೀನಿ. ಕೇಕ್ ಇಲ್ಲ, ಐಸ್ ಕ್ರೀಮ್ ಓನ್ಲಿ. ಇಲ್ಲೂ ವೆನಿಲಾ ಅಷ್ಟೇ ಇಶ್ಯೂ. ವೆನಿಲಾ, ಸ್ಟ್ರಾಬೆರಿ. ಯಾವಾಗ ಓಪನ್ ಮಾಡ್ಕೊಡ್ತಾರೆ ಅಂತ ಎಲ್ಲ ಕೈ ಇತ್ತು. ಅರ್ಥ ಆಗ್ಲಿಲ್ಲ ನನಗೆ. ತಗೊಂಡಿಲ್ಲ ಐಸ್ ಕ್ರೀಮ್. ಐಸ್ ಕ್ರೀಮ್ ಕೇಳಿದ್ರೆ ಐಸ್ ಕ್ರೀಮ್ ಕೊಡ್ಸಿದ್ದೀನಿ. ಇನ್ನೇನು ಬೇಕು? ಇನ್ನೇನು ಬೇಕು? ಐಸ್ ಕ್ರೀಮು ಎಲ್ಲ ಕ್ಲೋಸ್, ಅಂಗಡಿ ಎಲ್ಲ ಕ್ಲೋಸ್ ನೋಡಿ. ಏನು ಬೇಕು ನಿಮಗೆ? ಬರಲೇ ಕೇಳ್ತವನೆ. ಐಸ್ ಕ್ರೀಮ್ ತಗೊಳ್ಳೋದು ಯಾಕೆ? ಕೈ ಮುಗಿದ್ಬಿಟ್ಟು ನಾವು ಚಿನ್ನ, ನಾವು ಬೆಳಗ್ಗೆ ಹೊತ್ತಲ್ಲ ಹಿಂಗೆ ಓಡಾಡಲ್ಲ, ರಾತ್ರಿ ಹೊತ್ತು ತಣ್ಣಗಿರ್ತದಲ್ಲ ಅದಕ್ಕೆ ಓಡಾಡ್ತೀವಿ. ಹಾಂ, ಓಡಾಡೋದು ಅಂತ
ದಿನದಾಗ ಮನೇಲಿ ಒಳಗಡೆ ಇರೋದು, ರಾತ್ರಿ ಹೊತ್ತು ಹಿಂಗೆ ಓಡಾಡ್ಕೊಡೋದು. ನೋಡ್ದ ಒಂದು ಐಸ್ ಕ್ರೀಮ್ ಇಡೀ ರಾಮನಗರ ತಿನ್ಕೊಂಡ್ ಬಂದ್ರಿ. ಒಂದು ಐಸ್ ಕ್ರೀಮ್ಗೆ 2 ರೌಂಡ್ ಹೊಡೆದಿದ್ದೀವಲ್ವಾ. ಆಲ್ಮೋಸ್ಟ್ ರಾಮನಗರ ಮೇನ್ ಏರಿಯಾ ಎಲ್ಲ ಕಂಪ್ಲೀಟ್ ಮೇನ್ ಏರಿಯಾ ಓಡಾಡಿದ್ದೀವಿ ಐಸ್ ಕ್ರೀಮ್ ತಗೊಳ್ಳೋದಕ್ಕೆ ಅಂತ. ಕತ್ಲೆ ನೆಕ್ಸ್ಟ್ ಡೇ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ಹೊರಗಡೆ ಏನಾದರೂ ತಿನ್ಕೊಂಡು ಬರೋಣ ಅಂತಲೇ ಹೋಗಿದ್ದು. ನಮ್ಮ ಮನೆಗೆ ಚಿನ್ನು ಬಂದಿರೋದ್ರಿಂದ ಅವಳು ಬಂದಾಗ ಏನಾದರೂ ಈ ರೀತಿ ಕರ್ಕೊಂಡು ತಿನ್ಸ್ಕೊಂಡು ಬರೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಕೊನೆವರೆಗೂ ನೋಡಿ. ಏನು ಬೇಕು ನಿಮಗೆ? ಚೀಜಿ ಬೇಕಾ ನಿಮಗೆ? ನಿನಗೆ ಏನು ಬೇಕು ಚಿನ್ನು? ಪಾನಿಪುರಿ. ಲಿಶಾನ್ ನಿನಗೇನು ಬೇಕು? ಪಾನಿಪುರಿ ಬೇಕಾ? ಬೇಡವಂತ ಅನ್ಲಿ. ಯಪ್ಪ ಏನು ಹೊರಗಡೆ ಬಂದು ಇಷ್ಟೊಂದು ಶೆಕೆ. ಒಂಚೂರು ಗಾಳಿ ಆಡ್ತಾ ಇಲ್ಲ. ಹೌದು, ಮನೇಲಿ ಫ್ಯಾನ್ ಹಾಕೊಂಡಂಗೆ ಇರಬೇಕು. ತಗೋಮ್ಮ. ಇಲ್ಲಿ ಕಣೋ. ಓ ಅವನು ಫುಲ್ಲು ಏನು ಎಕ್ಸೈಟ್ಮೆಂಟಲ್ಲಿ ಓಡೋದು ಅಲ್ಲಿಗೆ. ಬಾ ಈ ಕಡೆ ಕಣ. ನಾವು ಲಸ್ಸಿ ಶಾಪಿಗೆ ಬಂದಿದ್ದೀವಿ. ಪಾನಿಪುರಿ ತಿನ್ಬಿಟ್ಟು ಐಸ್ ಕ್ರೀಮ್ ತಗೊಳಕ್ಕೆ ಬಂದಿದ್ದೀವಿ ನಾವಿಲ್ಲಿ. ಅಲ್ಲಿ ಹೊರಗಡೆ ಪಾನಿಪುರಿ ಮಸಾಲೆ ಪುರಿ ತಿನ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಣ ಅಂತ ಹೋಗಿದ್ದೀವಿ. ಫ್ರೈಡ್ ಚಿಕನ್. ಫ್ರೈಡ್ ಚಿಕನ್ ತಿನ್ನಲ್ಲ. ಫ್ರೈಡ್ ಚಿಕನ್ ಲೋಡೆಡ್ ಚಿಕನ್ ಬೇರೆ ಸಿಗುತ್ತಾ? ಏನು ಬೇಕು ನಿನ್ಗೆ? ಚೀಚಿ ಬೇಕಾ? ಹಾಂ ಚೀಚಿ ಬೇಕಂತೆ. ಚೀಚಿ ಹ್ಞೂ ಆರ್ಡರ್ ಮಾಡಿ. ಚೀಚಿ ಐಸ್ ಕ್ರೀಮ್ ತಗೊಳಕ್ಕೆ ಅಂತ ಬಂದ್ವಾ? ಐಸ್ ಕ್ರೀಮ್ ಹೋಗಿ ಇವಾಗ ಏನಾಗ್ತದೆ? ಲೋಡೆಡ್ ಚಿಕನ್. ಚೀಚಿ ಬೇಕಂತ ಅವ್ನಿಗೆ. ಚೀಚಿ ಹಿಂಗೆ ಏನು ನೋಡ್ತಿದ್ರಿ ಚಿನ್ನು? ಬೈಲಿ ಕೆಳಗಡೆ ಅಲ್ಲೋ ಕೂತ್ಕೊಳ್ಳೋಣ. ಬನ್ನಿ ನಡಿ ಪಪ್ಪ ಹತ್ರ ಬಾ. ಸ್ವೆಟ್ ಲೈಟ್ ಅದು ಇದನ್ನ ಅವನು ಲಕ್ಷ್ಮಿಕೇನೋ ಮನೆಗೆ ಬಾ ಅಂತ ಕರ್ತಿದ್ದೆ. ಯಾಕೆ ಕೇಳಬೇಕಿತ್ತು? ಪಾರ್ಸಲ್ ತಗೊಂಡಿವ. ಏನಿದು? ಪಾರ್ಸಲ್ ತಗೊಂಡಿವಾಗ ಮನೆ ಕಡೆ ಹೊರಟಿದ್ದೀವಿ. ಹೋಗ್ತಾ ಇದ್ದೀವಿ. ಬೇಕು ಲಿಶು? ಐಸ್ ಕ್ರೀಮ್. ಪಪ್ಪನಿಗೆ ಐಸ್ ಕ್ರೀಮ್ ತಗೊಂಡೋಗಿ ಕೊಡ್ತೀಯಾ? ಅಲ್ಲಿಂದ ತಂದ್ವಲ್ಲ, ಸ್ವಲ್ಪ ಫ್ರೀಸರಲ್ಲಿ ಇಡೋಣ ಅಂತ. ಇಲ್ಲೊಂದು ಐಸ್ ಕ್ರೀಮ್ ಇದೆ, ಇದು ನಂದು. ರೆಡ್ ವೆಲ್ವೆಟ್ ಕೋನ್. ಆಮೇಲೆ ತಿಂತೀನಿ ನಾನು. ಇಲ್ಲೊಂದು ಕೇಕ್ ಇದೆ, ಸಾರಿ ಇಲ್ಲೊಂದು ಐಸ್ ಕ್ರೀಮ್ ಇದೆ. ಆ್ಯಂಡ್ ಇದು ಐಸ್ ಕ್ರೀಮೇ. ಕ್ಲೋಸ್ ಮಾಡಿ, ಕ್ಲೋಸ್. ಐಸ್ ಕ್ರೀಮ್. ಇದು ಪಪ್ಪಗೆ ಕುಲ್ಫಿ. ಪಪ್ಪ ಕೊಡೋಗು ಪಪ್ಪಗೆ. ಪಪ್ಪ ಕೊಡೋಗು ಪಪ್ಪಗೆ. ಪಪ್ಪಾಗೆ ಐಸ್ ಕ್ರೀಮ್ ಕುಲ್ಫಿ. ಇನ್ನೊಂದಿದು ಪಿಸ್ತಾ. ಏನ್ರಿ ಇದ್ರ ಹೆಸರು? ಅಷ್ಟೇನಾ? ಪಿಸ್ತಾ ಕುಲ್ಫಿ. ಇದು ಚೆನ್ನಾಗಿರುತ್ತೆ ಪಿಸ್ತಾ. ಏಕೆ? ಪಿಸ್ತಾ ಕುಲ್ಫಿ. ಇದು ಲೋಡೆಡ್ ಚಿಕನ್ ತಿಂದಿದ್ದಾಯಿತು, ಹಾಗೆ ಮ್ಯಾಚ್ ನೋಡ್ತಾ ಇದ್ವಲ್ಲ, ಕುಲ್ಫಿನೂ ತಿನ್ನೋಣ ಅಂತ.
ಸಕ್ಕತ್ತಾಗಿದೆ ಪಿಸ್ತಾ ಫ್ಲೇವರು ಆ್ಯಂಡ್ ಅಲ್ಲಲ್ಲಿ ಪಿಸ್ತಾ ಕಟ್ ಮಾಡಿ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಕೋನ್ಗಿಂತ ಕುಲ್ಫಿನೇ ಎಷ್ಟು ಚೆನ್ನಾಗಿರುತ್ತಲ್ವ. ಸಕ್ಕತ್ತಾಗಿದೆ ಗೈಸ್, ತಣ್ಣಗಾಗ್ತಾ ಇದೆ ಈ ವೆದರ್ಗೆ. ಕೂಲಾಗಿರೋದು ಏನಾದರೂ ತಿಂತಾ ಇರಬೇಕು. ಇನ್ನೊಂದು ಒಳ್ಳೆ ಗೇಮ್ ನಡೀತಾ ಇದೆ. RCB CSK ಮೂರು ಹಿಂಗಿರುತ್ತೆ ಅಂದರೆ ಈ ಪಂದ್ಯದ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ನಿಶಾಂತ್ಗೆ ಪ್ಲೇನ್ ಆಮ್ಲೆಟ್ ಮಾಡ್ತಾಯಿದ್ದೀನಿ, ತುಪ್ಪ ಹಾಕಿಬಿಟ್ಟು. ಎಣ್ಣೆ ಹಾಕಲ್ಲ ಅವನಿಗೆ, ಸೊ ತುಪ್ಪ ಹಾಕಿ ಪ್ಲೇನ್ ಆಮ್ಲೆಟ್ ಮಾಡಿದ್ದೀನಿ. ನಿಶಾಂತ್ಗೆ ಇವಾಗ ಆಮ್ಲೆಟ್ ಮಾಡಿದ್ದೀನಿ, ಈ ರೀತಿ ಪೀಸ್ ಮಾಡಿರ್ತೀನಿ. ಇದಕ್ಕೆ ಅವನಿಗೆ ಸ್ಪೂನ್ ಹಾಕ್ಕೊಟ್ರೆ ತಿಂತಾನೆ. ಇನ್ ಕೇಸ್ ಅವನೇನಾದರೂ ತಿನ್ನಲ್ಲ ನಂಗೆ ಬೇಡ ಅಂತಂದರೆ ಇಲ್ಲ, ಅವ್ನು ಆಮ್ಲೆಟ್ ತಿಂತಾನೆ, ಪ್ಲೇನ್ ಆಮ್ಲೆಟು. ಸೊ ಈ ರೀತಿ ಅವ್ನು ಪ್ಲೇನ್ ಆಮ್ಲೆಟ್ ಇಷ್ಟ, ಈರುಳ್ಳಿ ಅದೆಲ್ಲ ಹಾಕಿದ್ರೆ ಅವ್ನು ತಿನ್ನಲ್ಲ. ಸೊ ತುಪ್ಪದಲ್ಲಿ ಮಾಡಿದ್ದೀನಲ್ವ, ಇನ್ನೂ ಚೆನ್ನಾಗಿರುತ್ತೆ. ಅವ್ನು ತಿನ್ನಲ್ಲ ಅಂದರೆ ನಾನೇ ತಿನ್ನಿಸ್ತೀನಿ ಅವನಿಗೆ. ಅವ್ನು ತಿನ್ನೋವರೆಗೂ ಅವನೇ ಎಷ್ಟು ತಿಂತಾನೋ ಅಷ್ಟು ತಿಂದಾದ್ಮೇಲೆ ಏನು ಬಿಡ್ತಾನೆ ಅದನ್ನು ನಾನೇ ತಿನ್ನಿಸ್ತೀನಿ. ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದಂತ ಅವನಿಗೆ ತಿನ್ನಿಸ್ತೀನಿ. ಸೊ